It is my duty to put the situation in my country and its neighborhood. The leaders of Pakistan's defeated army laid their pistols, Sten guns and rifles on the grass in the final token of surrender. People have to play the game, and I think it's a part of the game. We have to accept it in good grace. The circumstances of 1971 are not the circumstances of 2025. To fully know and understand that it was time to stop the current aggression. ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದ ಹುಟ್ಟಡಗಿಸ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಪಾಕಿಸ್ತಾನವನ್ನೇ ವಿಶ್ವದ ಭೂಪಟದಿಂದ ನಿರ್ನಾಮ ಮಾಡಿಬಿಡ್ತಾರೆ ಅನ್ನುವಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಭಾರತದ ತಯಾರಿ ಕೂಡ ಅಷ್ಟೇ ನಿಖರವಾಗಿತ್ತು. ಆದರೆ ಅಮೆರಿಕ ಕದನ ವಿರಾಮ ನಡೆಸುವಂತೆ ಸಲಹೆ ನೀಡಿದ್ದಕ್ಕೆ, ಭಾರತ ತಕ್ಷಣವೇ ಅದನ್ನು ಒಪ್ಕೊಂಡಿದ್ದಕ್ಕೆ ಈಗ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಇಷ್ಟು ಬೇಗನೆ ಅಮೆರಿಕ ಕೊಟ್ಟಂತ ಸಲಹೆಗೆ ಭಾರತ ಒಪ್ಕೊಳ್ಬಾರದಾಗಿತ್ತು. ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ಮೂರನೇ ರಾಷ್ಟ್ರ ಮೂಗು ತೂರಿಸೋದಕ್ಕೆ ಭಾರತ ಒಪ್ಕೊಂಡಿರೋದು ಯಾಕೆ ಅಂತಾನೂ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಂದಿರಾ ಗಾಂಧಿಯಂತೆ ಮೋದಿ ಕೂಡ ಇಲ್ಲಿ ಧೈರ್ಯ ಪ್ರದರ್ಶನ ಮಾಡಬೇಕಾಗಿತ್ತು ಅಂತಾನೂ ಹೇಳ್ತಿದ್ದಾರೆ. ಇದರ ನಡುವೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದು, ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ನಾವೇ ಗೆದ್ದಿದ್ದು ಅಂತ ಬೀಗ್ತಾ ಇರೋದು ಕೂಡ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದೆ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಸೇನಾ ಕಾರ್ಯಾಚರಣೆ, ಕೊನೆಗೆ ಯುದ್ಧ. ಮಿಲಿಟರಿ ಭಾಷೆಯಲ್ಲಿ ಇವೆಲ್ಲದಕ್ಕೂ ಬೇರೆಯದ್ದೇ ಆದ ಅರ್ಥ ಇರುತ್ತೆ. ಯುದ್ಧ ಅನ್ನೋದು ಇದ್ದಕ್ಕಿದ್ದ ಹಾಗೆ ಹೋಗಿ ಎದುರಾಳಿ ಮೇಲೆ ಬಿದ್ದು ಹೊಡೆತ ತಿಂದು ಬರೋದಲ್ಲ, ಅಥವಾ ಹೊಡೆದು ಬರೋದಲ್ಲ. ಯುದ್ಧಕ್ಕೆ ಎಲ್ಲ ಸೇನಾ ಪಡೆಗಳು, ದೇಶ ಸಿದ್ಧವಾದರೂ ಕೂಡ ಯುದ್ಧವನ್ನ ಗೆಲ್ಲೋದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಇಲ್ಲಿ ತಾಳ್ಮೆ ಅನ್ನೋ ವಿಚಾರವನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಹೀಗಾಗಿ ಈ ಹಿಂದಿನ ಅಂದರೆ 1971ರ ಯುದ್ಧದ ಹಿನ್ನೆಲೆಯನ್ನ ಒಂದ್ಸಲ ನೆನಪು ಮಾಡಿಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ. ಬಾಂಗ್ಲಾ ವಿಮೋಚನೆ ಯುದ್ಧ ಅಂತಾನೆ ಹೇಳಲಾಗೋ ಈ ಕದನದಲ್ಲಿ ಇಂದಿರಾ ಗಾಂಧಿ ತಕ್ಷಣದಿಂದಲೇ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತ ಆದೇಶ ಕೊಟ್ಬಿಟ್ಟಿದ್ರು. ಆದರೆ ಆಗ ಸೇನಾ ಮುಖ್ಯಸ್ಥರಾಗಿದ್ದವರು ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ. ಸಭೆಯಲ್ಲಿ ಇದ್ದವರೇ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ನಂತರ ಯುದ್ಧಕ್ಕಾಗಿ 9 ತಿಂಗಳು ತೆಗೆದುಕೊಂಡು ಎಲ್ಲವನ್ನೂ ಎಚ್ಚರಿಕೆಯಿಂದ ಪ್ಲಾನ್ ಮಾಡಿದ್ರು. ಯುದ್ಧ ಶುರುವಾದಾಗ ಕೇವಲ 13ನೇ ದಿನದಲ್ಲಿ ಪಾಕಿಸ್ತಾನವನ್ನ ಮಣ್ಮುಗಿಸಿದ್ದು ಮಾತ್ರ ಅಲ್ಲ, 93,000 ಯುದ್ಧ ಕೈದಿಗಳನ್ನ ಭಾರತದ ಕಾಲಡಿಗೆ ಇರಿಸಿದ್ರು. ಇಲ್ಲಿ ಗೆದ್ದಿದ್ದು ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅವರ ತಾಳ್ಮೆ ಹಾಗೂ ತಂತ್ರ. ಒಂದು ವೇಳೆ ಇಂದಿರಾ ಗಾಂಧಿ ಅವರು ಹೇಳಿದ ತಕ್ಷಣ ಯುದ್ಧ ಮಾಡಬೇಕು ಅಂತ ಹೊರಟಿದ್ರೆ ಅದು 13 ದಿನಕ್ಕೇನೆ ರಿಸಲ್ಟ್ ತಂದುಕೊಡ್ತಾ ಇರಲಿಲ್ಲ. ಹಾಗೇನೆ ಇಲ್ಲಿ ಇಂದಿರಾ ಗಾಂಧಿ ಅವರ ದಿಟ್ಟತನದ ಬಗ್ಗೆ ಕೂಡ ಒಂದಷ್ಟು ಪ್ರಶಂಸೆ ವ್ಯಕ್ತವಾಗುತ್ತೆ. ಪೂರ್ವ ಪಾಕಿಸ್ತಾನದವರ ವಲಸೆಯಿಂದ ಚಿಂತೆಗೀಡಾಗಿದ್ದ ಪ್ರಧಾನಿ ಇಂದಿರಾ ಗಾಂಧಿ ಅವರು ಯಾವ ಕ್ರಮಕ್ಕೂ ಸಿದ್ಧ ಅನ್ನೋ ಸುದ್ದಿ ಗೊತ್ತಿದ್ದ ಪಾಕ್ ಸೇನಾ ಸರ್ವಾಧಿಕಾರಿ ಜನರಲ್ ಯಾಹ್ಯಾ ಖಾನ್ ತುಂಬಾನೇ ಕುಪಿತಗೊಂಡಿದ್ದ. ಹಾಗೇನೆ ವಿದೇಶಿ ಪತ್ರಕರ್ತರ ಮುಂದೆ ಇಂದಿರಾ ಗಾಂಧಿ ಬಯಸಿದ್ರೆ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದ. ಆ ಕಡೆ ಅಮೆರಿಕದಿಂದಲೂ ಕೂಡ ಭಾರತದ ಮೇಲೆ ಒಂದಷ್ಟು ಪ್ರೆಷರ್ ಇತ್ತು. ಆದರೆ ಇದ್ಯಾವುದಕ್ಕೂ ಲೆಕ್ಕಿಸದ ಇಂದಿರಾ ಗಾಂಧಿ ಅವರು ದಿಟ್ಟತನ ತೋರಿಸಿದ್ರು. ಅಮೆರಿಕದ ಒತ್ತಡಕ್ಕೂ ಮಣಿಯದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ರು. ನಂತರ ಉಕ್ಕಿನ ಮಹಿಳೆ ಅಂತಾನೆ ಪ್ರಖ್ಯಾತಿಗೆ ಕಾರಣರಾದ್ರು. ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ನೇತೃತ್ವದಲ್ಲಿ 1971ರ ಡಿಸೆಂಬರ್ 3ನೇ ತಾರೀಕು ಪಾಕಿಸ್ತಾನದ ಜನರ ಹಕ್ಕುಗಳ ರಕ್ಷಣೆಗಾಗಿ ಭಾರತ ಯುದ್ಧ ಘೋಷಿಸಿಬಿಡ್ತು. ಯುದ್ಧ ಅಂದ್ರೆ ಗೆಲ್ಲೋದಕ್ಕೆ ಹೋರಾಟ ಮಾಡೋದು ಅಂತ ಹೇಳಿದ್ದ ಮಾಣೆಕ್ ಶಾ ಇಂದಿರಾ ಗಾಂಧಿಗೆ 9 ತಿಂಗಳ ಸಮಯ ಕೇಳಿದ್ರು. ಆ ಸಮಯವನ್ನ ತೆಗೆದುಕೊಂಡು ಡಿಸೆಂಬರ್ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಕೊನೆಗೂ ಶುರುವಾಗುತ್ತೆ. ಹಾಗೇನೆ ಈ 1971ರ ಭಾರತ ಪಾಕಿಸ್ತಾನ ಯುದ್ಧ ಐತಿಹಾಸಿಕ ಘಟನೆಗೂ ಕೂಡ ಸಾಕ್ಷಿಯಾಗುತ್ತೆ. ಪೂರ್ವ ಪಾಕಿಸ್ತಾನದಲ್ಲಿ 1970ರ ಸಾರ್ವತ್ರಿಕ ಚುನಾವಣೆಯಿಂದ ರಾಜಕೀಯ ಬಿಕ್ಕಟ್ಟು ಉಂಟಾಗಿ ಗಲಭೆಗಳು ಶುರುವಾಗುತ್ತೆ. ಪರಿಣಾಮ 10 ಮಿಲಿಯನ್ಗಿಂತ ಹೆಚ್ಚು ಜನ ಭಾರತಕ್ಕೆ ನಿರಾಶ್ರಿತರಾಗಿ ವಲಸೆ ಬರ್ತಾರೆ. ಇದನ್ನ ಹತ್ತಿಕ್ಕೋದಕ್ಕೆ ಭಾರತ ಅಂತಿಮವಾಗಿ ಮಿಲಿಟರಿ ಬೆಂಬಲವನ್ನ ಕೊಡುತ್ತೆ. ಇದರಿಂದ ಪಾಕಿಸ್ತಾನ 1971ರ ಡಿಸೆಂಬರ್ 3ನೇ ತಾರೀಕು ಭಾರತೀಯ ವಾಯು ನೆಲೆಗಳ ಮೇಲೆ ವಾಯುದಾಳಿಯನ್ನ ಶುರು ಮಾಡುತ್ತೆ. ಇದರ ಪರಿಣಾಮ ಭಾರತ ಯುದ್ಧವನ್ನ ಘೋಷಿಸಿ ಬಿಡುತ್ತೆ. ಯುದ್ಧದ ವೇಳೆ ಭಾರತದ ನೌಕಾಪಡೆ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿತು. ಡಿಸೆಂಬರ್ 14ರಂದು ವಾಯುಪಡೆ ಪೂರ್ವ ಪಾಕಿಸ್ತಾನದ ಗವರ್ನರ್ ನಡೆಸ್ತಾ ಇದ್ದ ಸಭೆಯ ಕಟ್ಟಡದ ಮೇಲೆಯೇ ದಾಳಿ ಮಾಡಿತು. ಕೊನೆಗೆ ಡಿಸೆಂಬರ್ 16ರಂದು ಪಾಕ್ ಸೈನಿಕರು ಢಾಕಾದಲ್ಲಿ ಭಾರತಕ್ಕೆ ಶರಣಾಗ್ತಾರೆ. ಆಗಲೇ ಬಾಂಗ್ಲಾದೇಶ ಉದಯವಾಗೋದು.
1971 ಡಿಸೆಂಬರ್ 16ಕ್ಕೆ ಪಾಕಿಸ್ತಾನದ ಪೂರ್ವ ಕಮಾಂಡ್ ಢಾಕಾದಲ್ಲಿ ಭಾರತಕ್ಕೆ ಶರಣಾಗುತ್ತೆ. ಇದರ ಪರಿಣಾಮವೇ ಬಾಂಗ್ಲಾದೇಶ ರಚನೆಯಾಗಿದ್ದು. ಇದು ಎರಡನೇ ಮಹಾಯುದ್ಧದ ನಂತರದ ಅತಿ ದೊಡ್ಡ ಮಿಲಿಟರಿ ಶರಣಾಗತಿಯಾಗಿದೆ. 1972ರಲ್ಲಿ ಶಿಮ್ಲಾ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಯಾಗುತ್ತೆ. ಈ ಯುದ್ಧದಲ್ಲಿ ಭಾರತೀಯ ನೌಕಾಪಡೆಗಳು ಪಾಕಿಸ್ತಾನಕ್ಕೆ ಸೇರಿದಂತಹ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ ಮತ್ತೆ ಶಸ್ತ್ರಾಸ್ತ್ರ ದಾಸ್ತಾನುಗಳನ್ನ ವಶಪಡಿಸಿಕೊಂಡವು. ಈ ಯುದ್ಧದ ನಂತರ ಬಾಂಗ್ಲಾದೇಶ ದೇಶವಾಗಿ ವಿಶ್ವ ಭೂಪಟದಲ್ಲಿ ರೂಪುಗೊಳ್ಳುತ್ತೆ. ಇದು 1971ರ ಪರಿಸ್ಥಿತಿ. ಆದ್ರೆ ಈ ಬಾರಿ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡುತ್ತೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಪ್ರಧಾನಿ ಮೋದಿಯಿಂದ ಹಿಡಿದು ಗೃಹ ಸಚಿವ, ರಕ್ಷಣಾ ಸಚಿವ ಹಾಗೆ ವಿದೇಶಾಂಗ ಸಚಿವರ ಪೈಕಿ ಎಲ್ಲರೂ ಕೂಡ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದವರ ಎಲ್ಲರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಭರವಸೆಯನ್ನಷ್ಟೇ ಕೊಟ್ಟಿದ್ದಾರೆ ಹೊರತು ಯುದ್ಧ ಮಾಡ್ತೀವಿ, ಯುದ್ಧಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಹಂತ ಹಂತವಾಗಿ ಪಾಕಿಸ್ತಾನವನ್ನ ಎಲ್ಲೆಲ್ಲಿ ಕಟ್ಟಿ ಹಾಕಬೇಕೋ ಅಲ್ಲೆಲ್ಲ ಕಟ್ಟಿ ಹಾಕೋ ಕೆಲಸ ಮಾಡ್ತಾ ಇದೆ. ಯುದ್ಧಕ್ಕೂ ಮುಂಚೆನೆ ಯುದ್ಧ ಅನ್ನೋ ಹೆದರಿಕೆಯನ್ನ ಪಾಕ್ಗೆ ಹುಟ್ಟಿಸಾಗಿದೆ. ಹಾಗಂತ ಪಾಕ್ ವಿರುದ್ಧ ಭಾರತ ಈ ಸಲ ಯುದ್ಧವನ್ನೇ ಮಾಡೋದಿಲ್ಲ ಅಂತಾನು ಹೇಳೋದಕ್ಕಾಗೋದಿಲ್ಲ. ಯುದ್ಧ ಮಾಡಿದ್ರೆ ಅದು ತುಂಬಾ ದಿನಗಳ ತನಕ ಸಾಗಬಹುದು ಅನ್ನೋ ಗುರಿಯಲ್ಲಿ ಭಾರತದ ಪ್ಲಾನ್ ಇರೋ ಹಾಗೆ ಕಾಣುತ್ತೆ. ಅದಕ್ಕಾಗೇನೆ ಸೇನೆಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನೂ ಕೂಡ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತದ ಸೇನಾ ಸಾಮರ್ಥ್ಯ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದಾರೆ. ರಾತ್ರೋರಾತ್ರಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ LOC ಉಲ್ಲಂಘನೆ ಮಾಡದೆ ನಿರ್ದಿಷ್ಟ ದಾಳಿಯನ್ನ ಮಾಡಿದೆ. ಪಾಕಿಸ್ತಾನಕ್ಕೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ದಾಳಿ ನಡೆಸಿ ಭಾರೀ ಪ್ರಮಾಣದ ಹಾನಿ ಕೂಡ ಮಾಡಿದೆ. ಡ್ರೋನ್ ಮೂಲಕ ಪಾಕಿಸ್ತಾನದ ನಗರಗಳಿಗೂ ಕೂಡ ದಾಳಿಯನ್ನ ನಡೆಸಿ ನಡುಕ ಹುಟ್ಟೋ ಹಾಗೆ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆಸ್ತಾ ಇರೋ ಈ ಸಂದರ್ಭದಲ್ಲಿ ಜಗತ್ತಿನ ಯುದ್ಧ ತಂತ್ರಗಳು ಕೂಡ ಈಗ ಬದಲಾವಣೆ ಆಗಿರೋದು ಕಣ್ಮುಂದೆ ಇದೆ. ಹಿಂದೆ ಗಡಿಯಲ್ಲಿ ಸೈನಿಕರ ನಡುವೆ ನಡೀತಾ ಇದ್ದ ಯುದ್ಧ ತಂತ್ರಗಳು ಕೂಡ ಬದಲಾವಣೆಯಾಗಿವೆ. ಎಲ್ಲೋ ಒಂದ್ ಕಡೆಯಿಂದ ಹಾರೋ ಡ್ರೋನ್ಗಳು ಬಹಳ ದೂರದವರೆಗೆ ಕ್ರಮಿಸಿ ಶತ್ರು ಸೇನೆಗೆ ಭಾರೀ ಪ್ರಮಾಣದ ಹಾನಿ ಮಾಡಬಲ್ಲವು. ಇಷ್ಟೊಂದು ಸಾಮರ್ಥ್ಯವನ್ನ ಇಂದಿನ ಡ್ರೋನ್ಗಳು ಹೊಂದಿವೆ. ಹಾಗೆ 1971ರಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆದಂತಹ ಬಾಂಗ್ಲಾ ವಿಮೋಚನಾ ಯುದ್ಧದ ರೀತಿ ಶೈಲಿಯೇ ಬೇರೆಯದ್ದಾಗಿತ್ತು. ಅಂದು ಸೈನಿಕರಿಗೆ ಅಷ್ಟೊಂದು ಪ್ರಮಾಣದ ಶಸ್ತ್ರಾಸ್ತ್ರಗಳಿರಲಿಲ್ಲ. ತಂತ್ರಜ್ಞಾನದಲ್ಲಿ ವಿಶ್ವವೇ ಹಿಂದೆ ಉಳಿದಿತ್ತು. ಸೇನೆಗೆ ಶತ್ರುಪಾಳಯದ ಮಾಹಿತಿ ಸಂಗ್ರಹಿಸುವುದು ಕೂಡ ತುಂಬಾ ಸವಾಲಿನ ಸಂಗತಿಯಾಗಿತ್ತು. ಇದೆಲ್ಲವನ್ನ ಮೀರಿ ಭಾರತೀಯ ಸೈನಿಕರು ಅಂದು ಪಾಕಿಸ್ತಾನದ ಕುತಂತ್ರಕ್ಕೆ ಬುದ್ಧಿ ಕಲಿಸಿದ್ರು. ಈ ಹಿಂದೆ ಕೂಡ ಯುದ್ಧದ ಸಂದರ್ಭದಲ್ಲಿ ಏರ್ ಡಿಫೆನ್ಸ್ ಇತ್ತು. ಆದರೆ ಇಂದಿನ ಏರ್ ಡಿಫೆನ್ಸ್ಗೆ ಕಂಪೇರ್ ಮಾಡಿದ್ರೆ ಅದು ಇಷ್ಟೊಂದು ಟೆಕ್ನಾಲಜಿಯನ್ನ ಹೊಂದಿರಲಿಲ್ಲ. ಆದರೆ ಇಂದಿನ ದಾಳಿಗಳು ನಿಖರವಾಗಿರುತ್ತೆ. ಶತ್ರುಗಳು ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ದಾಳಿ ನಡೆದು ಎಲ್ಲವೂ ಮುಗಿದು ಹೋಗಿರುತ್ತೆ. ಎರಡೂ ರಾಷ್ಟ್ರಗಳ ಸೇನೆಗಳು ದಾಳಿ ಪ್ರತಿದಾಳಿಗೆ ಇಳಿದಿರೋದ್ರಿಂದ ಭಾರತ ಪಾಕಿಸ್ತಾನದ ಮಧ್ಯೆ ಮತ್ತೊಂದು ಯುದ್ಧದ ಕಾರ್ಮೋಡ ಅಂತೂ ಇದ್ದೇ ಇದೆ. ಈಗಿನ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧವಾಗಿ ಪರಿವರ್ತನೆಯಾಗೋ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಉಗ್ರರು ಹಾಗೆ ಭಯೋತ್ಪಾದನೆಯನ್ನ ಪೋಷಿಸಿಕೊಂಡು ಬರ್ತಾ ಇರೋ ಪಾಕಿಸ್ತಾನ ಈಗ ಜಾಗತಿಕವಾಗಿ ಏಕಾಂಗಿಯಾಗಿದೆ. ಚೀನಾ, ಟರ್ಕಿ ಬಹಿರಂಗವಾಗಿ ಬೆಂಬಲ ಸೂಚಿಸಿರೋದು ಬಿಟ್ರೆ ಬೇರೆ ರಾಷ್ಟ್ರಗಳು ಅದರ ಪರವಾಗಿ ಮಾತನಾಡಿಲ್ಲ. ಇದು ಒಂದು ಕಾರಣ ಆದ್ರೆ ಅದರ ಆರ್ಥಿಕ ಪರಿಸ್ಥಿತಿ ಇನ್ನೊಂದು ಕಾರಣ. ಆರ್ಥಿಕವಾಗಿ ಪಾತಾಳಕ್ಕೆ ಕುಸಿದಿರೋ ಪಾಕಿಸ್ತಾನಕ್ಕೆ ಈಗ ಪೂರ್ಣ ಪ್ರಮಾಣದ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಇದರ ನಡುವೆ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಇಲ್ಲಿಗೆ ಎಲ್ಲವೂ ಮುಗೀತಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಈ ಸಲುವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೆ ಪಾಕಿಸ್ತಾನದ ಪ್ರಬಲ ನಾಯಕತ್ವ ಈಗಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದೆ. ಯುದ್ಧವನ್ನ ನಿಲ್ಲಿಸೋ ನಿರ್ಧಾರ ತೆಗೆದುಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ. ಇದರಿಂದ ಅನೇಕ ಜನರ ಜೀವ ಉಳಿದಿದೆ. ನಿಮ್ಮ ಈ ಧೈರ್ಯಶಾಲಿ ನಿರ್ಧಾರದಿಂದ ನಿಮ್ಮ ಕೀರ್ತಿ ಹೆಚ್ಚಾಗಿದೆ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಆದರೆ ಪಾಕಿಸ್ತಾನ ಮಾತ್ರ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ. ಭಾರತ ಇದೆಲ್ಲವನ್ನ ನೋಡಿಯೂ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತಲ್ವಾ? ಸೊ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಭುಗಿಲೆದ್ದಿರೋ ಸೇನಾ ಸಂಘರ್ಷದ ಕದನ ವಿರಾಮ ಘೋಷಣೆಯೊಂದಿಗೆ ಮೆತ್ತಗಾಗಿದೆ ಅಂತ ಅಂದ್ಕೊಳ್ಳುವಾಗಲೇ ಭಾರತೀಯ ವಾಯುಸೇನೆ ಆಪರೇಷನ್ ಸಿಂಧೂರ್ ಬಗ್ಗೆನೇ ಮಹತ್ವದ ಹೇಳಿಕೆ ಕೊಟ್ಟಿದೆ. ಉಗ್ರಗಾಮಿಗಳ ವಿರುದ್ಧ ಭಾರತೀಯ ಸೇನೆ ಶುರು ಮಾಡಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಟೆರರ್ ಅಟ್ಯಾಕ್ ಇನ್ನೂ ಮುಗಿದಿಲ್ಲ, ಅದು ಇನ್ನೂ ಮುಂದುವರೆದಿದೆ ಅಂತ ಹೇಳಿಕೊಂಡಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಉದ್ದೇಶಪೂರ್ವಕ ಮತ್ತು ವಿವೇಚನಾಯುಕ್ತ ರೀತಿಯಲ್ಲಿ ನಡೆಸಲಾಗಿದೆ ಅಂತಾನೂ ಹೇಳಿಕೊಂಡಿದೆ. ಈ ಮೂಲಕ ಭಾರತ ಕೊಟ್ಟಿರೋ ಎಚ್ಚರಿಕೆಗೆ ಪಾಕ್ ಈಗಾಗಲೇ
ಸೋತು ಸುಣ್ಣವಾಗಿದೆ. ಆರ್ಥಿಕ ಪರಿಸ್ಥಿತಿಯಂತೂ ಅಧೋಗತಿಗೆ ತಲುಪಿದೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆದಂತಹ ದಾಳಿಯಿಂದ ಕೂಡ ತತ್ತರಿಸಿ ಹೋಗಿದೆ. ಅಮೆರಿಕದ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಗಿದ್ರೂ ಕೂಡ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನ ಭಾರತದ ಈ ಎಚ್ಚರಿಕೆಗೆ ಮಣಿಯುತ್ತಾ ಮತ್ತೆ ಖ್ಯಾತೆ ತೆಗೆಯುತ್ತಾ, ಖ್ಯಾತೆ ತೆಗೆದ ಮೇಲೆ ಭಾರತ ಅದನ್ನ ಮಟ್ಟ ಹಾಕೋದಕ್ಕೆ ಯುದ್ಧದ ಮೂಲಕವೇ ಬುದ್ಧಿ ಕಲಿಸೋ ಕೆಲಸಕ್ಕೇನಾದ್ರೂ ಮುಂದಾಗುತ್ತಾ? ಪರಿಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ನ ಕೆಲವು ನಾಯಕರೇ ಈ ಟೈಮ್ನಲ್ಲಿ ಭಾರತ ಸರ್ಕಾರ ಇಂದಿರಾ ಗಾಂಧಿ ರೀತಿಯಲ್ಲಿ ಧೈರ್ಯ ತೋರಿಸಬೇಕಾಗಿತ್ತು, ಅದು ಇದು ಅಂತೆಲ್ಲ ಮಾತನಾಡ್ತಾ ಇದ್ದಾರೆ. ಆದರೆ 1971ರಲ್ಲಿ ಇದ್ದಂಥ ಪರಿಸ್ಥಿತಿ ಏನು, ಈಗಿರುವಂತಹ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರೇ ಕಾಂಗ್ರೆಸ್ನ ಅಂದ್ರೆ ಸ್ವಪಕ್ಷದ ಕೆಲವು ನಾಯಕರಿಗೇನೆ ತಿರುಗೇಟು ನೀಡೋ ಪ್ರಯತ್ನವನ್ನ ಇಲ್ಲಿ ಮಾಡಿರೋದನ್ನ ಗಮನಿಸಬೇಕು. ಯಾಕಂದ್ರೆ ಅಂದು ಇಂದಿರಾ ಗಾಂಧಿ ಮಾಡಿದ್ದ ಕೆಲಸಕ್ಕೂ ಈಗ ಮೋದಿಯವರು ಮಾಡ್ತಾ ಇರೋ ಕೆಲಸಕ್ಕೂ ವ್ಯತ್ಯಾಸ ಇದೆ. ನಮಗೆ ಶಾಂತಿ ಅಗತ್ಯ. ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಇಂದಿರಾ ಗಾಂಧಿಯವರ ನಾಯಕತ್ವವನ್ನ ಪ್ರದರ್ಶಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ 1971 ಹಾಗೆ 2025ರ ಪರಿಸ್ಥಿತಿಗಳು ಒಂದೇ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಎರಡು ಸಂದರ್ಭಗಳು ಕೂಡ ವಿಭಿನ್ನವಾಗಿವೆ. ಭಾರತೀಯರಾದ ನಾವು ಶಾಂತಿಯನ್ನ ಬಯಸ್ತೀವಿ, ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದೀವಿ. ನಾವು ಭಾರತೀಯ ಜನರ ಸಮೃದ್ಧಿ ಹಾಗೂ ಯೋಗಕ್ಷೇಮದ ಬೆಳವಣಿಗೆ ಬಗ್ಗೆ, ಅಭಿವೃದ್ಧಿ ಮತ್ತೆ ಪ್ರಗತಿ ಮೇಲೆ ಗಮನ ಹರಿಸಬೇಕಾಗಿದೆ. ಈ ಹಂತದಲ್ಲಿ ಶಾಂತಿ ಸರಿಯಾದ ಮಾರ್ಗ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ 1971ರ ಗೆಲುವು ಒಂದು ಮಹಾ ಸಾಧನೆ. ಇದು ಒಬ್ಬ ಭಾರತೀಯನಾಗಿ ನನಗೆ ಹೆಮ್ಮೆ ಇದೆ. ಇಂದಿರಾ ಗಾಂಧೀಜಿ ಅವರು ಇತಿಹಾಸವನ್ನ ಬರೆದ್ರು, ಆದರೆ ಸಂದರ್ಭಗಳು ವಿಭಿನ್ನವಾಗಿವೆ. ಇಂದಿನ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ವಿಭಿನ್ನವಾಗಿದೆ. ಒಟ್ನಲ್ಲಿ ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷತೆ ವಹಿಸಿ ಇದನ್ನ ಭಾರತ ಸರ್ಕಾರ ಒಪ್ಪಿದ ಮೇಲೆ ಮೋದಿ ಆಡಳಿತದ ಬಗ್ಗೆ, ನಿರ್ಧಾರಗಳ ಬಗ್ಗೆ ಈಗ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕದನ ವಿರಾಮದ ಬಗ್ಗೆ ಮೋದಿಯನ್ನ ಟೀಕೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಭಾರತ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಕಾದು ನೋಡಬೇಕು.